Welcome to Yalakan Animation. ಶ್ರೀಕೃಷ್ಣನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜಿಸುವ ರಮೇಶ್ ಚಂದ್ರ ಎನ್ನುವ ಸಾತ್ವಿಕ ಭಕ್ತನೊಬ್ಬ ಔಷಧಿ ಅಂಗಡಿ ನಡೆಸ್ತಾ ಇದ್ದ. ಆತನ ಅಂಗಡಿಯ ಒಂದು ಮೂಲೆಯಲ್ಲಿ ಮುಗ್ಧನಾಗಿ ನಗುತ್ತಿರುವ ಶ್ರೀಕೃಷ್ಣನ ಪುಟ್ಟ ಫೋಟೋ ಇತ್ತು. ಪ್ರತಿನಿತ್ಯ ಅಂಗಡಿಯನ್ನು ತೆರೆದಾಗ ಅಂಗಡಿಯಲ್ಲಿನ ದಿನನಿತ್ಯದ ಶುಚಿತ್ವದ ನಂತರ ಅವನು ತನ್ನ ಕೈಗಳನ್ನು ಶುಚಿಗೊಳಿಸಿಕೊಂಡು ಆ ದೇವರ ಚಿತ್ರದ ಫೋಟೋವನ್ನು ಶುಚಿಗೊಳಿಸಿ ಅದಕ್ಕೆ ಹೂವು ಏರಿಸಿ ಧೂಪ ದೀಪ ಬೆಳಗಿ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸ್ತಾ ಇದ್ದ. ಈತನಿಗೆ ರಾಕೇಶ್ ಎಂಬ ಮಗನೂ ಕೂಡ ಇದ್ದು ಆತ ವಿಜ್ಞಾನ ವಿಭಾಗದಲ್ಲಿ ಓದನ್ನು ಮುಗಿಸಿ ಅಂಗಡಿಯಲ್ಲಿ ತಂದೆಗೆ ಸಹಾಯಕನಾಗಿ ಸಹಕರಿಸ್ತಾ ಇದ್ದ. ಅಪ್ಪ ದೇವರಿಗೆ ಪೂಜೆ ಪುರಸ್ಕಾರವನ್ನ ಮಾಡುವುದನ್ನೆಲ್ಲ ನೋಡಿ ಹೊಸ ಕಾಲದ ವಿದ್ಯಾವಂತ ಯುವಕನಾದ್ದರಿಂದ ಅವನಿಗೆ ದೇವರಿಗೆ ಸರಿಸಾಟಿ ಇಲ್ಲ ಎನ್ನುವುದೆಲ್ಲ ಮನಸ್ಸಿನ ಭ್ರಮೆ ಎಂದೆನಿಸಿ ಅದನ್ನು ತನ್ನ ತಂದೆಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದ. ಸೂರ್ಯನು ತನ್ನ ರಥದಲ್ಲಿ ಬ್ರಹ್ಮಾಂಡವನ್ನು ಸುತ್ತುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ, ಆದರೆ ಭೂಮಿಯೇ ಸೂರ್ಯನ ಸುತ್ತ ಸುತ್ತುತ್ತಿದೆ ಎಂದು ವಿಜ್ಞಾನವು ಸಾಬೀತುಪಡಿಸಿದೆ. ಹೀಗೆ ಪ್ರತಿದಿನ ವಿಜ್ಞಾನದ ಹೊಸ ಹೊಸ ಉದಾಹರಣೆಗಳನ್ನು ತಂದೆಗೆ ನೀಡುತ್ತಾ ಅವನು ದೇವರಿಲ್ಲ ಎಂದು ಸಾಬೀತುಪಡಿಸಲು ಬಹಳ ಪ್ರಯತ್ನ ನಡೆಸ್ತಾ ಇದ್ದ. ಇಷ್ಟಾದರೂ ತಂದೆಯು ಅವನನ್ನು ಪ್ರೀತಿಯಿಂದ ನೋಡಿ ನಗುತ್ತಿದ್ದ. ಅವನು ಈ ವಿಷಯದ ಬಗ್ಗೆ ಮಗನಲ್ಲಿ ವಾದ ಮಾಡಲು ಅಥವಾ ಚರ್ಚಿಸಲು ಬಯಸಲಿಲ್ಲ. ಕಾಲಚಕ್ರ ಹೀಗೆಯೇ ಉರುಳುತ್ತಾ ಆ ತಂದೆಗೆ ವಯಸ್ಸಾಯಿತು. ತನ್ನ ಅಂತ್ಯವು ಹತ್ತಿರವಾಗಿದೆ ಎಂದು ಅವನು ಬಹುಶಃ ಭಾವಿಸಿದ್ದಿರಬಹುದು. ತಂದೆ ಹೇಳಿದ, ಮಗನೇ, ನನ್ನ ಮರಣದ ನಂತರ ಅಂಗಡಿಯಲ್ಲಿಯ ಶ್ರೀಕೃಷ್ಣನ ಫೋಟೋವನ್ನು ತೆಗೆಯಬೇಡ. ಜೊತೆಗೆ ಫೋಟೋ ಮತ್ತು ಅದರ ಸುತ್ತಲಿನ ಜಾಗವನ್ನು ಶುಚಿಗೊಳಿಸುತ್ತಿರು. ಎರಡನೆಯದಾಗಿ, ನೀನು ಯಾವುದೇ ತೊಂದರೆಯಲ್ಲಿ ಸಿಲುಕಿಕೊಂಡರೆ ನಿನ್ನೆರಡೂ ಕೈಗಳನ್ನು ಸೇರಿಸಿ ನಮಸ್ಕರಿಸಿ ಶ್ರೀಕೃಷ್ಣನಿಗೆ ನಿನ್ನ ಸಮಸ್ಯೆಯನ್ನು ಹೇಳಿಕೊ. ಅದನ್ನು ಪರಿಹರಿಸಲು ಪ್ರಾರ್ಥಿಸು. ನಾನು ಹೇಳಿದಂತೆ ನೀನು ಇಷ್ಟು ಮಾಡಿದರೆ ಸಾಕು. ತಂದೆಯ ಮಾತಿಗೆ ಮಗ ಒಪ್ಪಿದ. ಕೆಲವು ದಿನಗಳ ನಂತರ ತಂದೆ ತೀರಿಕೊಂಡು ಮತ್ತು ಸಮಯವು ಎಂದಿನಂತೆ ಹೋಗುತ್ತಿತ್ತು. ಒಂದು ದಿನ ಜೋರಾಗಿ ಮಳೆ ಸುರಿಯುತ್ತಿತ್ತು. ರಾಕೇಶ್ ಇಡೀ ದಿನ ತನ್ನ ಅಂಗಡಿಯಲ್ಲೇ ಕುಳಿತಿದ್ದ. ಗ್ರಾಹಕರು ಕೂಡ ಅಂದು ತೀರಾ ಕಡಿಮೆ ಇದ್ದರು. ಅಷ್ಟಕ್ಕೂ ಮಿಗಿಲಾಗಿ ಕರೆಂಟ್ ಕೂಡ ಆಗಾಗ ತೊಂದರೆ ಕೊಡ್ತಾ ಇತ್ತು. ಆ ಕತ್ತಲೆಯಲ್ಲಿ ಇದ್ದಕ್ಕಿದ್ದಂತೆ ಮಳೆಯಿಂದ ಒದ್ದೆಯಾಗಿದ್ದ ಒಬ್ಬ ಹುಡುಗ ಓಡೋಡಿ ಬಂದು, ಅಣ್ಣ, ನನಗೆ ಈ ಚೀಟಿಯಲ್ಲಿರುವ ಔಷಧಿ ಕೂಡಲೇ ಬೇಕು. ನನ್ನ ತಾಯಿ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ವೈದ್ಯರು ಹೇಳಿದ್ದಾರೆ 4 ಚಮಚ ಈ ಔಷಧಿಯನ್ನು ಕೂಡಲೇ ಕೊಟ್ಟರೆ ನಾನು ನನ್ನ ತಾಯಿಯನ್ನು ಉಳಿಸಬಹುದು. ನಿಮ್ಮ ಬಳಿ ಈ ಔಷಧಿ ಇದೆಯೇ? ರಾಕೇಶ್ ಪ್ರಿಸ್ಕ್ರಿಪ್ಷನ್ ನೋಡಿ ಹುಡುಗನ ಗಾಬರಿ ಕಂಡು ತಕ್ಷಣ, ಹೌದು, ಗಾಬರಿಯಾಗಬೇಡ, ಅದು ನನ್ನ ಬಳಿ ಇದೆ ಎನ್ನುತ್ತಾ ಹುಡುಗನಿಗೆ ಔಷಧಿಯನ್ನು ಕೊಟ್ಟ. ಹುಡುಗ ತುಂಬಾ ಸಂತೋಷಪಟ್ಟು ಮತ್ತು ಔಷಧಿಯೊಂದಿಗೆ ಕೂಡಲೇ ಹೊರಟು ಹೋದ. ಹುಡುಗ ಹೋದ ಸ್ವಲ್ಪ ಹೊತ್ತಿನಲ್ಲಿ ಕೆಟ್ಟು ಹೋಗಿದ್ದ ವಿದ್ಯುತ್ ಬಂದು ಅಂಗಡಿ ಬೆಳಗಿತ್ತು. ಆದರೆ ಅಲ್ಲಿ ಒಂದು ಅನಾಹುತ ನಡೆದು ಹೋಗಿತ್ತು. ರಾಕೇಶ್ ಕೌಂಟರ್ ಕಡೆ ನೋಡುತ್ತಿದ್ದಂತೆ ಅವನ ಮೈಯಲ್ಲಿ ಬೆವರು ಸುರಿಯತೊಡಗಿತು. ತತ್ತರಿಸಿ ಹೋದ. ಸ್ವಲ್ಪ ಹೊತ್ತಿನ ಹಿಂದೆ ತಾನು ಖರೀದಿಸಿದ್ದ ಇಲಿಯ ವಿಷದ ಬಾಟಲಿಯನ್ನು ಕೌಂಟರ್ ಮೇಲಿಟ್ಟಿದ್ದ ರಾಕೇಶ್. ಲೈಟ್ ಆರಿದ್ದ ಕಾರಣ ಲೈಟ್ ಮತ್ತೆ ಬಂದಾಗ ಸರಿಯಾದ ಜಾಗದಲ್ಲಿ ಇಟ್ಟರಾಯಿತೆಂದು ಅಲ್ಲೇ ಇಟ್ಟಿದ್ದ. ಆದರೆ ಔಷಧಿ ತೆಗೆದುಕೊಳ್ಳಲು ಬಂದಿದ್ದ ಆ ಬಾಲಕನಿಗೆ ಅವನು ಔಷಧಿ ಬಾಟಲಿಯ ಬದಲು ಇಲಿಯ ವಿಷದ ಬಾಟಲಿಯನ್ನು ಕೊಟ್ಟು ಬಿಟ್ಟಿದ್ದ. ಪಾಪ ಆ ಬಾಲಕನಿಗೆ ಅಕ್ಷರ ಜ್ಞಾನವೂ ಇಲ್ಲವಾದುದರಿಂದ ಔಷಧಿ ಅಂಗಡಿಯವ ಕೊಟ್ಟಿದ್ದ ಬಾಟಲಿಯನ್ನು ತಾಯಿಗೆ ಒಯ್ದಿದ್ದ. ಓ ದೇವರೇ, ಇದೇನು ಅನಾಹುತ ಎಂಬ ಮಾತುಗಳು ರಾಕೇಶನ ಬಾಯಿಂದ ಅಯಾಚಿತವಾಗಿ ಹೊರಬಂದವು. ಬಹಳ ಗಾಬರಿಗೊಳಗಾದ ಅವನಿಗೆ ಆಗ ತನ್ನ ತಂದೆಯ ಮಾತುಗಳು ನೆನಪಾದವು. ತಕ್ಷಣ ಕೈ ಜೋಡಿಸಿ ಭಾರವಾದ ಹೃದಯದಿಂದ ಶ್ರೀಕೃಷ್ಣನ ಚಿತ್ರದ ಮುಂದೆ ಪ್ರಾರ್ಥಿಸಲು ಪ್ರಾರಂಭಿಸಿದ. ಓ ದೇವರೇ, ತಂದೆಯು ಯಾವಾಗಲೂ ನೀನು ಇದ್ದೀಯಾ ಎಂದು ಹೇಳುತ್ತಿದ್ದರು. ನೀನು ನಿಜವಾಗಿಯೂ ಇದ್ದಿದ್ದೇ ಆದರೆ ಇಂದು ಈ ಅಹಿತಕರ ಘಟನೆ ನಡೆಯಲು ಬಿಡಬೇಡ. ದಯಮಾಡಿ ತಾಯಿ ತನ್ನ ಮಗನ ಕೈಯಿಂದ ವಿಷವನ್ನು ಕುಡಿಯಲು ಅನುವಾಗಲು ಬಿಡಬೇಡ ಎಂದು ಆರ್ತನಾಗಿ ಬೇಡಿದ. ಅಷ್ಟರಲ್ಲಿ ಹಿಂದಿನಿಂದ ಅಣ್ಣ ಎಂಬ ಧ್ವನಿ ಕೇಳಿಸಿತು. ಅಣ್ಣ, ನಾನು ವೇಗವಾಗಿ ಹೋಗುವಾಗ ಕೆಸರಿನಲ್ಲಿ ಕಾಲು ಜಾರಿ ಬಿದ್ದು ಬಿಟ್ಟೆ. ನೆಲದ ಮೇಲೆ ಕಲ್ಲಿಗೆ ಔಷಧಿ ಬಾಟಲಿ ಬಡಿದು ಒಡೆದು ಹೋಯಿತು. ದಯಮಾಡಿ ನನಗೆ ಇನ್ನೊಂದು ಔಷಧಿ ಬಾಟಲಿಯನ್ನು ಕೊಡುವೆಯಾ? ನನ್ನಲ್ಲಿ ಈಗ ಹಣವಿಲ್ಲ, ಆದರೆ ಅಮ್ಮನಿಗಾಗಿ ಔಷಧಿಯ ಜರೂರಿದೆ. ಅವನ ಮಾತಿನಲ್ಲಿ ದೀನತೆ ಇತ್ತು. ಅಪ್ಪನ ಆರಾಧ್ಯ ದೈವ ಶ್ರೀಕೃಷ್ಣನ ಮುಗುಳ್ನಗೆಯ ಚಿತ್ರವನ್ನು ನೋಡುತ್ತಾ ರಾಕೇಶನ ಮುಖದಲ್ಲಿ ಕಣ್ಣೀರು ಸುರಿಯತೊಡಗಿತು. ತಕ್ಷಣ ಹುಡುಗನಿಗೆ ಹೃತ್ಪೂರ್ವಕವಾಗಿ ಔಷಧಿ ಕೊಟ್ಟು ಕಳಿಸಿದ. ಆ ದಿನ ಅವನೊಳಗೆ ಒಂದು ನಂಬಿಕೆ ಜಾಗೃತವಾಯಿತು. ಈ ಬ್ರಹ್ಮಾಂಡವನ್ನು ನಡೆಸುತ್ತಿರುವರು ಯಾರೋ ಇದ್ದಾರೆ. ಇದು ನಂಬಿಕೆಯ ಶಕ್ತಿ ಮತ್ತು ದೇವರ ಮಹಿಮೆ ತೋರಿಸುವ ಕಥೆಯಾಗಿದೆ. ತಂದೆ ಮಗನಿಗೆ ಕೊಟ್ಟ ಉಪದೇಶ ಸಮಯ ಬಂದಾಗ ಮೌಲ್ಯವನ್ನು ತೋರಿಸುತ್ತದೆ. ಪರೀಕ್ಷೆಗೊಳಗಾದ ಸಮಯದಲ್ಲಿ ತಂದೆಯ ಮಾತುಗಳೇ ಜ್ಞಾನವೆಂದು ತೋರುತ್ತವೆ. ತಾತ್ವಿಕ ಮಾತುಗಳು ಯಾವಾಗಲೂ ತಕ್ಷಣ ಅರ್ಥವಾಗುವುದಿಲ್ಲ, ಆದರೆ ಸಮಯ ಬಂದಾಗ ಅವು ಜೀವಿತವನ್ನು ಬದಲಾಯಿಸುತ್ತವೆ.
ಜೀವನದಲ್ಲಿ ಅನಿರೀಕ್ಷಿತ ಕ್ಷಣಗಳು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತವೆ. ನಮ್ಮ ಅಹಂಕಾರ ಕೆಳಗೆ ಬಿದ್ದಾಗಲೇ ನಿಜವಾದ ಶರಣಾಗತಿ ಸಂಭವಿಸುತ್ತದೆ. ಸತ್ಯ ಮನಸ್ಸಿನಿಂದ ಪ್ರಾರ್ಥಿಸಿದಾಗ ಕರುಣೆ ಅವಶ್ಯಕವಾಗಿ ದೊರೆಯುತ್ತದೆ. ಈ ಕತೆ ನಮಗೆ ಹೇಳುವುದು, ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದರೆ ಅದೃಶ್ಯ ಶಕ್ತಿಗಳು ಸಹಾಯ ಮಾಡುತ್ತವೆ. ಮನಸ್ಸು ಶುದ್ಧವಾಗಿದ್ದರೆ ದೇವರು ಯಾವ ರೂಪದಲ್ಲಾದರೂ ಪ್ರತ್ಯುತ್ತರ ನೀಡುತ್ತಾನೆ.